ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಲೈಟಾಗಿ ಒಂದು ಟಿಫನ್ ಮಾಡ್ತಾಯಿದ್ದೀನಿ. ಏನು ಟಿಫನ್ ಮಾಡ್ತಾಯಿದ್ದೀನಿ ಅಂತ ಹೇಳಿ ನೋಡ್ತಿದ್ದೀರಾ? ಸಿಂಪಲಾಗಿ ಒಂದು ಪಲಾವ್ ಮಾಡ್ತಾಯಿದ್ದೀನಿ. ಪಲಾವ್ ಅಂತೂ ರೆಡಿ ಆಗೇ ಬಿಡ್ತು. ಇವಾಗ ತಿಂಡಿ ತಿನ್ಕೊಂಡು ಎಲ್ಗೂ ಹೋಗ್ತಾ ಇಲ್ಲ. ಮನೆಯಲ್ಲಿ ತುಂಬ ಕೆಲಸ ಇದೆ, ಹಬ್ಬದ ಕೆಲಸ. ಇನ್ನೇನು ನಾಗರ ಪಂಚಮಿ ಹಬ್ಬ ಹತ್ರ ಬರ್ತಾ ಇದೆಯಲ್ಲ, ಅದಕ್ಕೋಸ್ಕರ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಪಾತ್ರೆ ಇಡೋ ಸ್ಟ್ಯಾಂಡ್ ಕೂಡ ಕ್ಲೀನ್ ಮಾಡ್ತಾ ಇದ್ದೀನಿ. ಇನ್ನೇನು ಹಬ್ಬ ಹತ್ರ ಬರ್ತಾ ಇದೆ. ನಿಮಗೆ ಗೊತ್ತಲ್ವಾ ಹಬ್ಬದ ಕೆಲಸ ಹೇಗಿರುತ್ತೆ ಅಂತ ಹೇಳಿ. ಇವಾಗ ಈ ಪಾತ್ರೆಗಳನ್ನೆಲ್ಲ ತೊಳಿಬೇಕು. ಹಬ್ಬ ಮಾಡೋಕ್ಕೇನೋ ತುಂಬ ಖುಷಿ, ಆದರೆ ಈ ಥರ ಪಾತ್ರೆ ತೊಳೆದಿದ್ದಿಲ್ಲ ತುಂಬ ಬೇಜಾರು. ಅಂತೂ ಇಂತೂ ಫೈನಲ್ ಆಗಿ ಪಾತ್ರೆ ತೊಳೆದಾಯ್ತು. ರಾಶಿಗಟ್ಟಲೆ ಪಾತ್ರೆ ತೊಳೆದು ತುಂಬ ಸುಸ್ತಾಯಿತು. ನೀವೇ ನೋಡಿ ಎಷ್ಟೊಂದು ಪಾತ್ರೆ ತೊಳೆದೆ ಅಂತ ಹೇಳಿ. ಪಾತ್ರೆ ತೊಳೆದ್ರೆ ಸಾಕಾ? ಮತ್ತೆ ಇವಾಗ ವಾಪಸ್ ಎಲ್ಲ ಪಾತ್ರೆಗಳನ್ನು ಮತ್ತೆ ಜೋಡಿಸ್ಬೇಕು. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಬನ್ನಿ ಗೈಸ್, ತೊಳೆದಿರೋ ಪಾತ್ರೆನ ಕ್ಲೀನಾಗಿ ಜೋಡಿಸ್ಬಿಡೋಣ. ಫೈನಲ್ ಆಗಿ ಪಾತ್ರೆ ಅಂತೂ ಜೋಡಿಸಾಯ್ತು. ಇನ್ನು ಮುಂದಿನ ಕೆಲಸ ಏನು? ನಿಮ್ಗೆ ಯಾಕೆ ಬೇಕದು? ಕಿಚನ್ ಕೂಡ ತುಂಬ ಗಲೀಜಾಗಿತ್ತು. ಇವಾಗ ಕಿಚನ್ ಕೂಡ ಕ್ಲೀನ್ ಮಾಡಾಯ್ತು. ನಮಗೆಲ್ಲ ಗೊತ್ತಾಗೋಯ್ತು. ಇಲ್ಲಿ ನೋಡಿ, ಇವರೆಲ್ಲ ನನಗೋಸ್ಕರ ಕಾಯ್ತಾ ಇದ್ದಾರೆ. ಸಾರಿ, ಇವ್ರು ನನಗೋಸ್ಕರ ಕಾಯ್ತಾ ಇಲ್ಲ, ತಿನ್ನೋಕ್ಕೇನಾದರೂ ಕೊಡ್ತೀನಿ ಅಂತ ಹೇಳಿ ಕಾಯ್ತಾ ಇದ್ದಾರೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಈ ಥರ ಮನೇಲಿ ಕೋಳಿ, ಬೆಕ್ಕು, ನಾಯಿ, ಹಸು ಈ ಥರ ಸಾಕೋದು ತುಂಬ ಚೆನ್ನಾಗಿರುತ್ತೆ. ನನಗಂತೂ ಇದು ತುಂಬ ಇಷ್ಟ. ಕ್ಲೀನಾಗಿ ಡೋರ್ ಅಂತೂ ಕ್ಲೀನ್ ಮಾಡಾಯ್ತು. ಇವಾಗ ಕಿಟಕಿ ಗ್ಲಾಸ್ನ ಕ್ಲೀನ್ ಮಾಡಬೇಕು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಬಾಗಿಲ್ ಸೈಡಿಗೆ ಹಾಕೋ ಹೂಗಳನ್ನೆಲ್ಲ ನೀಟಾಗಿ ತೊಳೆದಿದ್ದೆ. ಇದನ್ನ ಹಬ್ಬದ ದಿನ ಹಾಕಬೇಕು. ಇವನ್ನೆಲ್ಲ ಹೂನ ನಮ್ಮ ದೇಶ ನಾವು ಕಟ್ಟಿರೋ ದೇಶ ಇದು. ಇವಾಗ ನೀಟಾಗಿ ನೆಲ ಕೂಡ ಒರೆಸಾಯ್ತು. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಇಷ್ಟೆಲ್ಲ ಕೆಲಸ ಮಾಡೋದ್ರೊಳಗೆ 12 ಕಾಲಾಗ್ಬಿಟ್ಟಿತ್ತು. ಇವತ್ತಿಗೆ ಸಾಕು ಅಂತ ಹೇಳಿ ಈ ಕೆಲಸನ ನಿಲ್ಲಿಸ್ತಾ ಇದ್ದೀನಿ. ಮತ್ತೆ ಉಳಿದಿರೋ ಕೆಲಸನ ನಾಳೆ ಮಾಡ್ತೀನಿ. ಹಬ್ಬ ಅಂದರೆ ಹೇಗಿರುತ್ತೆ ಅಂತ ನಿಮಗೆ ಗೊತ್ತು. ಹಬ್ಬ ಬರೋವರೆಗೂ ಕೆಲಸ ಇದ್ದಿದ್ದೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಎಲ್ಲ ಕೆಲಸ ಮುಗಿಯೋದ್ರೊಳಗೆ ಊಟದ ಟೈಮ್ ಆಗೇ ಬಿಟ್ಟಿತ್ತು. ಅದಕ್ಕೆ ನಾನು ಊಟ ಮಾಡೋಣ ಅಂತೇಳಿ ಬಂದೆ. ಬರೀ ಊಟಕ್ಕೆ ಸೇರಿದ್ರೆ ಸರ್? ಅಷ್ಟು ಏನೇನು ಸ್ಪೆಷಲ್ ಸರ್ ಊಟದ್ದು? ಊಟಕ್ಕೇನು ಜಾಸ್ತಿ ಸ್ಪೆಷಲ್ ಆಗಿರಲಿಲ್ಲ. ರಸಮ್ಮು ಮತ್ತು ಹಪ್ಪಳ ಬೋಟಿ ಇತ್ತು. ಇವತ್ತಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿರೋರು ಲೈಕ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ ಅಷ್ಟೇ.